ಕೆಂಟಕಿ ಫ್ರೈಡ್ ಚಿಕನ್ ಅಲ್ಲ ಇದು, ಕಂಟಕ ಫ್ರೈಡ್ ಚಿಕನ್. ಆರೋಗ್ಯಕ್ಕೆ ಕಂಟಕ ಇದು. ಮಂಗಳೂರಲ್ಲಿ ಒಬ್ಬರು KFC ಇಂದ ಪೆರಿ ಪೆರಿ ಚಿಕನ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ. ತಿನ್ನುವಾಗ ಅದು ಹಾಳಾಗಿದೆ ಅಂತ ಅವರಿಗೆ ಅನಿಸಿದೆ. ಆಗ ಅವ್ರು ಏನು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅವರ ದೂರಿನ ಮೇರೆಗೆ ಆರೋಗ್ಯ ಅಧಿಕಾರಿಗಳಿಂದ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿರುವ KFCಗೆ ಮೇಲೆ ದಿಢೀರಾಗಿ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ನಂತರ ಅವರು ಪತ್ತೆ ಹಚ್ಚಿದಂಥ ವಿಷಯಗಳು ಒಂದು ಫ್ರೋಝನ್ ಚಿಕನ್, ತುಂಬ ತಿಂಗಳ ಮುಂಚಿನ ಚಿಕನ್ಗಳು, ಆಮೇಲೆ ರೀಯೂಸ್ಡ್ ಆಯಿಲ್ಗಳು, ಇದನ್ನೆಲ್ಲ ಅವರು ಪತ್ತೆ ಹಚ್ಚಿ ಗೋಡನ್ನನ್ನು ಸ್ಪಾಟಲ್ಲಿ ಸೀಲ್ ಮಾಡಿದ್ದಾರೆ. ಇವಾಗ ವಿಷಯ ಅಂತಂದರೆ ಚಿಕನ್ದು ಸ್ಯಾಂಪಲ್ ಆಗಿರಲಿ, ರೀಯೂಸ್ ಆಯಿಲ್ ಏನಿದೆ ಅದರ ಸ್ಯಾಂಪಲ್ ಆಗಿರಲಿ, ಮೈಸೂರಿನ ಫುಡ್ ಟೆಸ್ಟಿಂಗ್ ಲ್ಯಾಬ್ಗೆ ಕಳಿಸಿದ್ದಾರೆ. ಅಲ್ಲಿಂದ ಇನ್ನು ರಿಸಲ್ಟ್ ಬರಬೇಕು. ಬಂದ ಮೇಲೆ ಇವರ ಪರವಾನಗಿ ರದ್ದು ಮಾಡಿ ಪರ್ಮನೆಂಟ್ ಕ್ಲೋಸ್ ಮಾಡ್ತಾರಾ ಅಥವಾ ಫೈನ್ ಹಾಕ್ತಾರ ಅಂತ ಗೊತ್ತಿಲ್ಲ. ಏನು ಮಾಡಬೇಕಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್. ಫೈನ್ ಹಾಕಿದ್ರೆ ಸಾಕ ಅಥವಾ ಅವರ ಪರವಾನಗಿ ರದ್ದು ಮಾಡಬೇಕಾ, ನಿಮ್ಮ ಕೈಯಲ್ಲಿರುವಂಥದ್ದು. ಮತ್ತು ಮಕ್ಕಳಿಗೆಲ್ಲ KFC ಅದು ಕೂಡ ಹಾಲ್ಗೆ ಎಂಟ್ರಾಗಿ ಇಟ್ಟಿರ್ತಾರೆ, ಬೇಗ ಒಂದು ತಿಂದೋಗಲಿ. ವಿಷವನ್ನು ತಿನ್ನಲಿಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ನಿಮ್ಮದು. ಕೆಂಟಕಿ ಫ್ರೈಡ್ ಚಿಕನ್ ಅಲ್ಲ ಇದು, ಕಂಟಕ ಫ್ರೈಡ್ ಚಿಕನ್. ಆರೋಗ್ಯಕ್ಕೆ ಕಂಟಕ ಇದು. ಇದನ್ನೆಲ್ಲ ತಿಂದು ಬದುಕಬೇಕಾ? ಅಷ್ಟು ಗೌಜಿ ಬೇಕಾ ನಮಗೆ? ಮನೆಯಲ್ಲೇ ಮಾಡ್ತೀನಿ ಮಾರೆ. ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡೋ ಸಮಯದಲ್ಲಿ ಬ್ಲಿಂಕಿಟ್ ಇನ್ನೊಂದು ಯಾವುದೊಂದು ಅದರಲ್ಲಿ ನಿಮಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಆರ್ಡರ್ ಮಾಡಿ ಮನೆಯಲ್ಲೇ ನೀವು ತಿನ್ನೋರಾಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲೇ ಮಾಡ್ತೀನಿ. ಟೇಸ್ಟಲ್ಲಿ ಸ್ವಲ್ಪ ಆಚೆ ಈಚೆ ಇರ್ಬೋದು, ಆರೋಗ್ಯಕ್ಕೆ ಸ್ವಲ್ಪ ಆದರೂ ಒಳ್ಳೇದಂತ ಹೇಳ್ಬೋದು. ವಿಷ ತಿನ್ನೋದ್ರಿಂದ ನೀವೇ ಮನೆಯಲ್ಲಿ ಮಾಡಿ ಅನ್ನೋದನ್ನು ಮಾಡ್ತೀನಿ. ಕಬಾಬ್ ಅಂತ ಅದಕ್ಕಿಂತ ಕಮ್ಮಿ ಇಲ್ಲ.